ಆಕ್ಚುಲಿ ಲಾಸ್ಟ್ ಸೀಸನ್ ಅಲ್ಲಿ ಸಮರ್ಥರು ಅಸಮರ್ಥರು ಅನ್ನೋ ಒಂದು ಟ್ಯಾಗ್ ಮೂಲಕ ಸ್ಟಾರ್ಟ್ ಆಯ್ತು. ಸೊ ಇವಾಗ ಸ್ವರ್ಗ ನರ್ಕ ಅಂತ ಬಂದಾಗ ಹೋಗ್ತಾನೆ ಇವ್ರು ಸ್ವರ್ಗಕ್ಕೆ ಹೋಗ್ಬೇಕು ನರ್ಕಕ್ಕೆ ಹೋಗ್ಬೇಕು ಅನ್ನೋ ತರಾನೇ ಏನಾದ್ರು ಥೀಮ್ ಅಲ್ಲಿಂದ ಶುರು ಆಗತ್ತಾ, ಇಲ್ಲ ಅಲ್ಲಿ ಹೋದ್ಮೇಲೆ ಏನಾದ್ರು ಆಗ್ಬಹುದಾ ಹಿಂಗೆ ಅಂತ ಟಾಸ್ಕ್ ಮೂಲಕ ಸ್ವರ್ಗಕ್ಕೆ ಇವರು ನರ್ಕಕ್ಕೆ? ಐ ಥಿಂಕ್ ದಟ್ಸ್ ವಾಟ್ ಹಿ ಸೆಡ್ ಅಲ್ಲ, ವೋಟಿಂಗ್ ಮೇಲೆ ಹೋಗುತ್ತದು. ಅದು ಫಸ್ಟ್ ಹೋಗೋ ಫ್ಯೂ ಕಂಟೆಸ್ಟೆಂಟ್ಸ್ ಡಿಸೈಡ್ ಆಗುತ್ತೆ ಯಾರು ಎಲ್ಲಿ ಹೋಗ್ತಾರಂತ. ಇನ್ನು ಮಿಕ್ಕಿದ ಕಾನ್ಸೆಪ್ಟ್ ಇರ್ಬೋದು, ಮನೆ ಇರ್ಬೋದು, ಎಲ್ಲ ಇರ್ಬೋದು. ಐ ಥಿಂಕ್ ದಟ್ ಇಸ್ ದ ಮೋಸ್ಟ್ ಬ್ಯೂಟಿಫುಲ್ ಥಿಂಗ್ ದೇ ಆರ್ ರಿವೀಲಿಂಗ್. ಆ್ಯಂಡ್ ಒಳ್ಳೆ ಸರ್ಪ್ರೈಸ್ ಇಟ್ಟಿದ್ದಾರೆ ಸರ್. ನೀವು ಹೇಳ್ದಂಗೆ ನಿಮ್ಮಲ್ಲಿ ಪ್ರಶ್ನೆಗೆ ಏನು ಬೇಕೋ ಅದಕ್ಕೆ ಒಂದು ಬಿಗಿನಿಂಗ್ ಇಂದಾನೆ ಒಂದು ಬ್ಯೂಟಿಫುಲ್ ಎಲಿಮೆಂಟ್ನ ದೇ ಹ್ಯಾವ್ ಕನ್ಸ್ಟ್ರಕ್ಟೆಡ್. ದಟ್ ಇಸ್ ಅ ಬ್ಯೂಟಿಫುಲ್ ಕನ್ಸ್ಟ್ರಕ್ಷನ್ ಫಾರ್ ಅ ಗ್ರೇಟ್ ಸೀಸನ್ ಅಕಾರ್ಡಿಂಗ್ ಟು ಮೀ. ಐ ಥಿಂಕ್ ದಟ್ ಲೇಸ್ ಒಂದು ಒಳ್ಳೆ ಫೌಂಡೇಶನ್ ಆಗುತ್ತೆ ಅಂತ ಒಳ್ಳೆ ರೀತಿಯಲ್ಲಿ ಹಾಕೊಂಡು ಬಂದಿದ್ದಾರೆ. ಐ ಥಿಂಕ್ ದಟ್ ಇಸ್ ಅವ್ರ ಕೀ ಎಲಿಮೆಂಟೇ ಅದು. ನೀವೇನೆಲ್ಲ ಪ್ರಶ್ನೆ ಕೇಳ್ತಾ ಇದ್ರಿ, ನಿಮ್ಮ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ, ಕೇಳಿದ್ರು ಅರ್ಥ ಅದು, ಇವ್ರು ಕೇಳಿದ್ರು ಅವ್ರು ಕೇಳಿದ್ರು. ಬಟ್ ಅದು ಏನಾಗಿದೆ, ದಟ್ ಈಸ್ ದ ಬಿಗ್ಗೆಸ್ಟ್ ವಾಟ್ ಯು ಸೇ ಸರ್ಪ್ರೈಸ್ ಎಲಿಮೆಂಟ್ ಅವ್ರು ಇಟ್ಕೊಂಡಿರೋದು. ದಟ್ ಕೆನಾಟ್ ಬಿ ಎ ಗಿವ್ ಅವೇ ಅಂತ ಅವರು. ಅದೇ ಲಾಸ್ಟ್ ಟೈಮ್ ಒಂದು ವೋಟಿಂಗ್ ಮೂಲಕ ಹೋಲ್ಡ್ ಆಗಿದ್ದವ್ರನ್ನ ಅಸಮರ್ಥರು ಅಂತ ಇತ್ತು, ಬಟ್ ಈ ಸರಿನೂ ಅದೇ ತರ ಆಗ್ಬಹುದಾ? ಎಸ್ ಸರ್. ಅಂದ್ರೆ ಈ ಸತಿ ಡೈರೆಕ್ಟ್ ಆಗಿ ಏನಾಗಿದೆ, ನೀವುಗಳೇ ವೋಟ್ ಮಾಡೋದ್ರಿಂದ ಅವ್ರು ಹೇಳೋ ಫಸ್ಟ್ ಫ್ಯೂ ಕಂಟೆಸ್ಟೆಂಟ್ಸ್ನ ನೀವುಗಳೆಲ್ಲರೂ ವೀಕ್ಷಕರೆಲ್ಲರೂ ಸೇರಿ ಯು ಪೀಪಲ್ ಡಿಸೈಡ್ ವೇರ್ ದೇ ಶುಡ್ ಗೋ. ಅಲ್ಲಿಂದ ನೆಕ್ಸ್ಟ್ ಟೇಕ್ ಅವೇ ಆಗುತ್ತೆ ಅವ್ರದ್ದು ಅಂತ ಹೇಳ್ತಾ ಇದ್ದ. ಅಲ್ಲಿ ಮುಂದೆ ಕುತ್ಕೊಂಡಿರೋರು ಬಜಾರಲ್ಲಿ ಇಲ್ಲ ಇವಾಗ. ಇಟ್ ಇಸ್ ಪೀಪಲ್. ಥ್ಯಾಂಕ್ ಯು. ಎಸ್ ಸುದೀಪ್ ಸರ್, ನೀವು ಬಹುಭಾಷಾ ನಟರಾಗಿರೋದ್ರಿಂದ ಸೊ ಬೇರೆ ಲ್ಯಾಂಗ್ವೇಜಸ್ ಅಲ್ಲೂ ಸಹ ನಿಮ್ಗೆ ಒಂದು ಕ್ರೇಜ್ ಅನ್ನೋದಿದೆ. ಸೊ ಕಳೆದ ಬಾರಿ ಒಂದು ತೆಲುಗು ಸೀಸನ್ ಅಲ್ಲಿ ನಾಗಾರ್ಜುನ ಅವರೊಟ್ಟಿಗೆ ಒಂದು ಸೀಸನ್ ಅಲ್ಲಿ ಒಂದು ವಿಡಿಯೋದಲ್ಲಿ ಕಾಣಿಸ್ಕೊಂಡಿದ್ರು ಬಿಗ್ ಬಾಸ್ ಅಲ್ಲಿ. ಸೊ ಬಿಗ್ ಬಾಸ್ ತೆಲುಗು ಸೀಸನ್ ಕಡೆಯಿಂದ ಏನಾದ್ರು ನಿಮ್ಗೆ ಅವಕಾಶ ಬಂದಿತ್ತಾ ಅಂತ? ನಾನು ಈಗ ಅಂತ ಸಿನಿಮಾ ಮಾಡಿದ್ಮೇಲೆ ವಾಪಸ್ ಮನೆಗೆ ಬಂದವನು. ಒಂದು ಎಪಿಸೋಡ್ ಮಾಡಿ ಉಳ್ಕೋತೀನ ಸರ್? ಬರುತ್ತೆ. ಏನಾಗಿದೆ, ನಮ್ಮ ಊರು ನಮ್ಮ ಭಾಷೆ. ಇನ್ನೊಂದು ಹೇಳ್ತೀನಿ ಕೇಳಿ, ಬಿಗ್ ಬಾಸ್ ನಡೆಸ್ಕೊಡ್ಬೇಕಾದ್ರೆ ಯು ಶುಡ್ ಆಲ್ವೇಸ್ ರಿಮೆಂಬರ್ ವಾಟ್ ಇಟ್ ಇಸ್. ಒಬ್ಬ ಹೋಸ್ಟ್ ಆಗಿ ಅಲ್ಲಿ ನಿಲ್ಬೇಕಾದ್ರೆ ಸಂಬಡಿ, ನೀವು ಅಲ್ಲಿ ಸಲ್ಮಾನ್ ಖಾನ್ ತಗೊಬೋದು, ಈ ಕಡೆ ದೊಡ್ಡ ದೊಡ್ಡವ್ರು ಯಾರ್ಯಾರು ಯಾವ ಲ್ಯಾಂಗ್ವೇಜಲ್ಲಿ ನಡೆಸ್ಕೊಡ್ತಾ ಇದಾರೋ. ಯು ಶುಡ್ ಆಲ್ಸೋ ರಿಮೆಂಬರ್ ಒನ್ ಥಿಂಗ್, ವೈ ಆರ್ ದೇ ದಿ ಹೋಸ್ಟ್, ವೈ ಆರ್ ದೇ ದಿ ಆಂಕರ್. ಬಿಗ್ ಬಾಸ್ ನಡೆಸ್ಕೊಡ್ಬೇಕಾದ್ರೆ ಬಹು ಭಾಷೆಯಲ್ಲಿ ನನ್ನ ಒಂದು ಪರಿಚಯ ಇರ್ಬೋದು. ಬಟ್ ಇಲ್ಲಿ ಎದುರುಗಡೆ ಕೂತಿರೋ ಕಂಟೆಸ್ಟೆಂಟ್ಸ್ಗೆ ನಿಮ್ಮ ಮೇಲೆ ಪ್ರೀತಿ, ಗೌರವ, ಒಂದು ಮಟ್ಟಿಗೆ ಒಂದು ಸ್ವಲ್ಪ ಭಯ. ಶೋದಾಗ್ಲಿ ಪ್ರತಿಯೊಂದಾಗಿ ನಿಮ್ಮ ವ್ಯಕ್ತಿತ್ವದ ಇಲ್ಲ ಅಂದರೆ ಈ ಶೋ ನಡ್ಸೋಕ್ಕಾಗಲ್ಲ. ಸೊ ಬೇರೆ ಭಾಷೆಗೆ ಹೋಗಿ ನಮಗೆ ಅದೇ ಥರ ಒಂದು ಸಿಗುತ್ತೆ ಅನ್ನೋದು ಡೌಟ್ ಆಗುತ್ತೆ ಸರ್. ಮೇ ಬಿ ದೇ ಲವ್ ಮೀ ಆ್ಯಂಡ್ ರೆಸ್ಪೆಕ್ಟ್ ಮೀ ಆಸ್ ಅನ್ ಆ್ಯಕ್ಟರ್ ಫ್ರಮ್ ಅ ನೇಬರಿಂಗ್ ಸ್ಟೇಟ್. ಬಟ್ ನಾವು ಇಲ್ಲಿರೋದು, ಇಲ್ಲಿನ ಜನ ಒಳಗಡೆ ಹೋಗಬೇಕಾದ್ರೆ ಆ ತೂಕದಿಂದ, ಪ್ರೀತಿಯಿಂದ ವ್ಯಕ್ತಿತ್ವವನ್ನು ನೋಡಿದಾಗ ನಡೆಸ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ನಮ್ಮ ಮಾತಿಗೆ ಬೆಲೆ ಇದೆ ಅನ್ನೋ ನಂಬಿಕೆನೂ ನಮಗೆ ಇಲ್ಲಿ ಕುತ್ಕೊಂಡು ಬಂದಾಗಲೇ ಈ ಥರ ಒಂದು ಶೋನ ನಡೆಸ್ಕೊಡೋಕ್ಕಾಗೋದು. ಅದರ್ವೈಸ್ ಐ ಡೋಂಟ್ ಥಿಂಕ್ ವಿ ಕ್ಯಾನ್ ರನ್ ದ ಶೋ ಇಫ್ ದ ಕಂಟೆಸ್ಟೆಂಟ್ಸ್ ಡು ನಾಟ್ ಹ್ಯಾವ್ ದಟ್ ಲವ್, ರೆಸ್ಪೆಕ್ಟ್ ಆರ್ ದಟ್ ಲಿಟಲ್ ಅಮೌಂಟ್ ಆಫ್ ಫಿಯರ್ ದಟ್ ಕ್ಯಾನ್ walk in with you on the stage. I'll just add, because I used to run Telugu that time. See, in one season, there was a time where Kannada, Tamil and Telugu were running together. They typically run together. For example, Telugu was launched a few weeks back. Kannada is launching now and Tamil will launch sometime. So in one season, we got all the three hosts for one episode together. Just it was more of a surprise and so forth. And as Sudeep Garu said, that all the three hosts, Kamal Hassan sir, Sudeep Garu and Nagarjuna, speak Telugu language. So we did it because some bit they can interact and talk. But as he said very rightfully, that the housemates, the audience should have connect and love, which is very important. So these are all small things which you do every season in every show. Something which is new, otherwise it will become same. Something which you do, like put a salt in a flour, you don't put more salt, right? It's like small things you keep doing as a surprise or something which is new in every season, every show. That's how it happens. So it's not a permanent phenomena. ಅದ್ರ ಬದಲು ಬೇರೆ ಭಾಷೆ ಹೋಸ್ಟ್ಗಳನ್ನ ಕನ್ನಡ ವೇದಿಕೆಗೆ ಯಾವಾಗ ಕರ್ಕೊಂಡ್ ಬರ್ತಿದ್ದೀರಾ ಅಂತ ಕೇಳಿ. ಕೇಳಿ. Ask man. He's asking. ಸರ್ ಒಂದ್ ನಿಮಿಷ. ಸೊ ನಾನು ಕೇಳ್ಬೋದು, ಬಟ್ ಕನ್ನಡಿಗರು ನಿಮ್ಮನ್ನು ಬಿಟ್ಕೊಡ್ತಿಲ್ಲ ಸರ್. ಅಲ್ಲಮ್ಮ, ನಮ್ಮ ವೇದಿಕೆಗೆ ಗೆಸ್ಟ್ ಆಗಿ ಯಾಕೆ ಕರೀತಿಲ್ಲ ಅಂತ ಕೇಳಿ. ಇಂಗ್ಲಿಷ್. Take the mic. So sorry. I'm so sorry.
Or sir will have to translate for me otherwise. No, they are saying you have done such a wonderful job by uniting all three of us, which they are very proud of. Right. They are saying Karnataka stage after the season number 10 being so popular. I'm sure other hosts have told you we want to come to Kannada stage. Why are you not bringing them? Ma'am, I have just joined. As a guest. I have just joined Kannada business here. So we will certainly look into it. Don't look, bring. Thank you, sir. Sure, sir. We Kannadigas go everywhere for other language. You should also come, no? Absolutely. Bring. ಸುದೀಪ್ ಸರ್ ಕೊನೆ ಪ್ರಶ್ನೆ ಸರ್ ಸೊ ಬಿಗ್